ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಡೀ ದೇಶಕ್ಕೆ ಕ್ರಿಕೆಟ್ ಜ್ವರ ಇರೋಕೆ, IPL ಮಹಾಕದನ ಶುರುವಾಗೋಕೆ ಏನೋ 4 ತಿಂಗಳು ಬಾಕಿ ಇದೆ. ಆದರೆ ಚೆಂಡು ದಾಂಡಿನ ಮಹಾಕದನ ಶುರುವಾಗೋಕು ಮೊದಲು IPL ತಂಡಗಳು IPL ಮಿನಿ ಹರಾಜು ಅನ್ನೋ ದುಡ್ಡಿನ ಸಂಘರ್ಷದಲ್ಲಿ ಬಡಿದಾಡಲಿವೆ. ಹಾಗಿದ್ರೆ ಈ ಮಿನಿ ಹರಾಜಿನಲ್ಲಿ ಯಾವ ಫ್ರಾಂಚೈಸಿ ಕಣ್ಣು ಯಾವ ಪ್ಲೇಯರ್ ಮೇಲೆ, ಯಾವ ತಂಡಕ್ಕೆ ಎಂತಹ ಪ್ಲೇಯರ್ನ ಅಗತ್ಯ ಇದೆ, RCBಯ ಸ್ಟ್ರಾಟಜಿ ಏನು, ಯಾವ ಪ್ಲೇಯರ್ ಮೇಲೆ ದುಡ್ಡಿನ ಮಳೆ ಸುರಿಯುತ್ತೆ, ಬಿಸಿ ಬಿಸಿ ಜಿಲೇಬಿಯಂತೆ ಅಥವಾ ಚಕ್ಕುಲಿಯಂತೆ ಕೋಡ್ಬಳೆಯಂತೆ ಸೇಲ್ ಆಗಬಹುದಾದ ಟಾಪ್ ಆಟಗಾರರು ಯಾರ್ಯಾರು, ಮಿಶೆಲ್ ಸ್ಟಾರ್ಕ್ ಮತ್ತೆ RCBಗೆ ವಾಪಸ್ ಆಗ್ತಾರ, ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 77 ಸ್ಥಾನ ಬಾಕಿ, 333 ಆಟಗಾರರು ಹರಾಜಿನಲ್ಲಿ. ಸ್ನೇಹಿತರೆ, ಮುಂದಿನ ವರ್ಷ ಮೆಗಾ ಆಕ್ಷನ್ ಇರುತ್ತೆ. ಹೀಗಾಗಿ ಇದು ಅದಕ್ಕಿಂತ ಮುಂಚೆ ಬರುವ ಕೊನೆಯ ಮಿನಿ ಹರಾಜು. ಮಿನಿ ಹರಾಜು ಅಂದ್ರೆ ಇಲ್ಲಿ ಇಡೀ ಟೀಮೇ ಚೇಂಜ್ ಆಗಲ್ಲ, ಕೋರ್ ಟೀಮ್ ಹಾಗೆ ಇರುತ್ತೆ. ಆದ್ರೆ IPL ತಂಡಗಳು ತಾವು ಯಾವುದರಲ್ಲಿ ವೀಕ್ ಇರ್ತಾವೋ, ಅಂದ್ರೆ ಕಳೆದ ಸೀಸನ್ ಅಲ್ಲಿ ತಾವು ಎಲ್ಲಿ ಸ್ಟ್ರಗಲ್ ಮಾಡಿದೀವಿ ಅಂತ ಅನ್ಸುತ್ತೋ ಅದನ್ನ ಸರಿ ಮಾಡೋಕೆ, ಅದಕ್ಕೆ ತಕ್ಕದಾದ ಪ್ಲೇಯರ್ಸ್ ಅನ್ನ ಪರ್ಚೇಸ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಈ ಸಲ ದುಬೈನಲ್ಲಿ ಈ ಹರಾಜು ಅಂದ್ರೆ ವಿದೇಶದಲ್ಲಿ ಮೊದಲ ಬಾರಿಗೆ IPL ಆಟಗಾರರ ಹರಾಜು. ಏನು, ಈಗಾಗಲೇ ಆಕ್ಷನ್ಗೂ ಮುಂಚೆ IPL ಫ್ರಾಂಚೈಸಿಗಳು ತಮಗೆ ಯಾರ್ಯಾರು ಬೇಡವೋ ಆ ಆಟಗಾರರನ್ನ ರಿಲೀಸ್ ಮಾಡಿದ್ದಾರೆ. ಕೆಲವೊಬ್ಬರನ್ನ ಟ್ರೇಡ್ ಮೂಲಕ ಪಡ್ಕೊಂಡಿದ್ದಾರೆ. ಸದ್ಯ ಆ ರೀತಿ 10 ತಂಡಗಳಲ್ಲಿ 77 ಸ್ಲಾಟ್ ಖಾಲಿ ಇವೆ. ಅಂದ್ರೆ ಖಾಲಿ ಆಗಿರೋ ಆ ಜಾಗಕ್ಕೆ 77 ಆಟಗಾರರು ಬೇಕಾಗಿದ್ದಾರೆ. ಅದಕ್ಕೆ ಕಣದಲ್ಲಿ 333 ಆಟಗಾರರು ರಿಜಿಸ್ಟರ್ ಆಗಿದ್ದಾರೆ. ಇವ್ರನ್ನ ಬ್ಯಾಟರ್, ಆಲ್ರೌಂಡರ್, ಫಾಸ್ಟ್ ಬೌಲರ್, ಸ್ಪಿನ್ನರ್, ವಿಕೆಟ್ ಕೀಪರ್, ಕ್ಯಾಪ್ಟ್, ಅನ್ಕ್ಯಾಪ್ಡ್ ಅಂತ 19 ಸೆಟ್ಗಳಲ್ಲಿ ವಿಂಗಡಿಸಲಾಗಿದೆ. ಒಟ್ಟು 23 ಆಟಗಾರರು ತಮ್ಮ ಮೂಲ ಬೆಲೆಯನ್ನ ಹೈಯೆಸ್ಟ್ 2 ಕೋಟಿ ಬ್ರಾಕೆಟ್ ನಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ ಮಿಶೆಲ್ ಸ್ಟಾರ್ಕ್, ಟ್ರಾವಿಸ್ ಹೆಡ್, ಉಮೇಶ್ ಯಾದವ್, ಶಾರ್ದುಲ್ ಠಾಕೂರ್ ಇದ್ದಾರೆ. ಇನ್ನು 13 ಜನ ತಮ್ಮ ಬೇಸ್ ಪ್ರೈಸ್ ಅನ್ನ 1.5 ಕೋಟಿಯಾಗಿ ಇಟ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಬೆನ್ ಸ್ಟೋಕ್ಸ್, ಜೋ ರೂಟ್, ಜೋಫ್ರಾ ಆರ್ಚರ್ ಈ ಹರಾಜಲ್ಲಿ ಮಿಸ್ ಆಗ್ತಿರೋ ದೊಡ್ಡ ಹೆಸರುಗಳು. 16 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮಲ್ಲಿಕಾ ಸಾಗರ್ ಅನ್ನೋ ಮಹಿಳೆಯೊಬ್ಬರು IPL ಹರಾಜಿನಲ್ಲಿ ಆಕ್ಷನೇಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಿನಿ ಹರಾಜಿನಲ್ಲಿ ಗುಜರಾತ್ ಕುಬೇರ. ಏನೋ ತಂಡಗಳ ಸ್ಥಿತಿಗತಿ ನೋಡೋದಾದ್ರೆ ಗುಜರಾತ್ ಟೈಟನ್ಸ್ ಅತಿ ಹೆಚ್ಚು ಅಂದ್ರೆ 38.15 ಕೋಟಿ ರೂಪಾಯಿ ದುಡ್ಡನ್ನ ಹೊಂದಿದೆ. ಹೀಗಾಗಿ ಇವರು ಯಾವ ದೊಡ್ಡ ಪ್ಲೇಯರ್ ಮೇಲಾದ್ರೂ ಬಿಡ್ ಮಾಡಬಹುದು, ಯಾರನ್ನಾದ್ರೂ ದಕ್ಕಿಸ್ಕೋಬಹುದು. ಮಿನಿಮಮ್ 8 ಪ್ಲೇಯರ್ಸ್ ಅನ್ನ ಇವರು ಖರೀದಿ ಮಾಡಬೇಕು. ಅದರಲ್ಲಿ 2 ಫಾರಿನ್ ಪ್ಲೇಯರ್ಸ್ ಆಗಿರಬೇಕು. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಹತ್ರ ಅತಿ ಕಮ್ಮಿ ಕೇವಲ 13.15 ಕೋಟಿ ರೂಪಾಯಿ ಇದೆ. ಉಳಿದಂತೆ ನಮ್ಮ RCB ಹತ್ರ 23.25 ಕೋಟಿ ರೂಪಾಯಿ ಇದೆ. ಇದರಲ್ಲಿ 6 ಪ್ಲೇಯರ್ಸ್ ನ ತಗೋಬಹುದು. ಅದರಲ್ಲಿ ಮತ್ತೆ ಗರಿಷ್ಠ 3 ಫಾರಿನ್ ಪ್ಲೇಯರ್ಸ್ ನ ತಗೋಬಹುದು. ಒಟ್ಟಾರೆಯಾಗಿ ದುಬೈನಲ್ಲಿ 10 ತಂಡಗಳು 262.95 ಕೋಟಿ ರೂಪಾಯಿಯನ್ನ ಸುರಿಯಲಿವೆ ಆಟಗಾರರ ಮೇಲೆ. ಬಿಡ್ ಮಾಡಕ್ಕಷ್ಟು ದುಡ್ಡು ಬಳಸ್ತಾರೆ. ಇನ್ನು ಯಾವ್ಯಾವ ತಂಡ ಈ ಮಿನಿ ಹರಾಜಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಎಲ್ಲ ಟೀಮ್ಗಳದ್ದು ಹೇಳಕ್ಕಾಗಲ್ಲ. ಮುಖ್ಯವಾಗಿ RCB, ಚೆನ್ನೈ, ಮುಂಬೈ ಟೀಮ್ಗಳದ್ದು ನಾವೀಗ ಅನಲೈಸ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿಚಾರಕ್ಕೆ ಬಂದ್ರೆ CSK ಬೆನ್ ಸ್ಟೋಕ್ಸ್ ರನ್ನ ಕೈಬಿಟ್ಟಿದ್ರಿಂದ ಸಿಕ್ಕಾಪಟ್ಟೆ ದುಡ್ಡು ಉಳ್ಕೊಂಡಿದೆ. ಚೆನ್ನೈ ಹತ್ರ ಸುಮಾರು 31.4 ಕೋಟಿ ರೂಪಾಯಿ ಇದೆ. ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅವರ ಫಸ್ಟ್ 11 ಕಂಪ್ಲೀಟ್ ಸೆಟ್ ಆಗಿರೋದ್ರಿಂದ ಅಲ್ಲಿ ಯಾವ ಆಟಗಾರರು ಬೇಡ, ಕೇವಲ ರಿಪ್ಲೇಸ್ಮೆಂಟ್ ಗಳನ್ನ ತಗೊಂಡ್ರೆ ಸಾಕು. ಅದರಲ್ಲೂ CSKಗೆ ಮುಖ್ಯವಾಗಿ ಒಬ್ಬ ಪೇಸ್ ಬೌಲಿಂಗ್ ಆಲ್ರೌಂಡರ್ ಬೇಕು. ಚೆನ್ನೈನಲ್ಲಿ ಆಡದೇ ಇದ್ದಾಗ ಮೊಯಿನ್ ಅಲಿಯನ್ನ ರಿಪ್ಲೇಸ್ ಮಾಡಕ್ ಬೇಕಾಗುತ್ತೆ. ಇನ್ನು ಅಂಬಟಿ ರಾಯ್ಡು ರಿಟೈರ್ ಆಗಿರೋದ್ರಿಂದ ಚೆನ್ನೈಗೆ ಮಿಡಲ್ ಓವರ್ಗಳಲ್ಲಿ ಸ್ಪಿನ್ಗೆ ಗುದ್ದಿ ಆಡುವಂತಹ ಆಟಗಾರರು ಬೇಕಾಗುತ್ತೆ. ಇನ್ನು ಕಳೆದ ವರ್ಷ ಕಪ್ ಏನೋ ಗೆಲ್ತು, ಆದರೆ ಕೊನೆ ಓವರ್ಗಳಲ್ಲಿ ಪತಿರಾನ ಮೇಲೆ ಜಾಸ್ತಿ ಡಿಪೆಂಡ್ ಆಗಿತ್ತು ಚೆನ್ನೈ. ಹೀಗಾಗಿ ಒಬ್ಬ ಫಾರಿನ್ ಪೇಸ್ ಬೌಲರ್ ಬೇಕಾಗುತ್ತೆ. ಏನು, ಚೆನ್ನೈ ಮನೀಶ್ ಪಾಂಡೆ, ಜಾಶ್ ಹೆಜಲ್ವುಡ್, ಗೆರಾಲ್ಡ್ ಕೋರ್ಸಿ ಹಾಗೆ ಡ್ಯಾರಿಲ್ ಮಿಶೆಲ್ ರಂತ ಆಟಗಾರರ ಮೇಲೆ ಕಣ್ಣು ಹಾಕುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB ಈ ಸಲವು ಕಪ್ ನಮ್ದೆ. ನಮ್ಮ ಟೀಮ್ ವಿಚಾರಕ್ಕೆ ಬಂದ್ರೆ RCB ನೋಡಿದ್ರೆ ನಾವು ಈಗಾಗಲೇ ಹೇಳಿದ ಹಾಗೆ ಪರ್ಸ್ನಲ್ಲಿ 23.25 ಕೋಟಿ ರೂಪಾಯಿ ಇದೆ. ಇದರಲ್ಲಿ 6 ಜನ ಪ್ಲೇಯರ್ಸ್ ನ RCB ತಗೋಬೇಕು. ಗರಿಷ್ಠ 3 ಫಾರಿನ್ ಪ್ಲೇಯರ್ಸ್ ನ ಈಗ ತಗೊಳ್ಳಿಕ್ಕೆ RCBಗೆ ಅವಕಾಶ ಇದೆ. ಹೆಜಲ್ವುಡ್ ಮತ್ತು ಹಸರಂಗರನ್ನ ರಿಲೀಸ್ ಮಾಡಿರೋದ್ರಿಂದ ಒಬ್ಬ ಪ್ರೂವನ್ ಫಾರಿನ್ ಫಾಸ್ಟ್ ಬೌಲರ್ ಮತ್ತೊಬ್ಬ ಫಾರಿನ್ ಸ್ಪಿನ್ನರ್ನ ಟಾರ್ಗೆಟ್ ಮಾಡಬಹುದು. ಶಾಬಾಜ್ ಅಹಮದ್ ಇಲ್ದಿರೋದ್ರಿಂದ ಒಬ್ಬ ಇಂಡಿಯನ್ ಸ್ಪಿನ್ನರ್ ಕೂಡ ಬೇಕಾಗುತ್ತೆ. ಆತ ಹರ್ಷಲ್ ಪಟೇಲ್ರನ್ನ ಕೈ ಬಿಟ್ಟಿರೋದ್ರಿಂದ ವೈಶಾಖ್ ವಿಜಯ್ ಕುಮಾರ್ಗೆ ಜೊತೆಯಾಗಿ ಒಬ್ಬ ಇಂಡಿಯನ್ ಫಾಸ್ಟ್ ಬೌಲರ್ ಬೇಕಾಗ್ತಾರೆ. RCB ತನ್ನ ಮಾಜಿ ಪ್ಲೇಯರ್ ಮಿಶೆಲ್ ಸ್ಟಾರ್ಕ್ ರನ್ನ ವಾಪಸ್ ಕರ್ಕೊಂಬರೋಕೆ ಟಾರ್ಗೆಟ್ ಮಾಡಬಹುದು. ಆಗ ಡುಪ್ಲೆಸಿಸ್, ವಿರಾಟ್, ಮ್ಯಾಕ್ಸ್ವೆಲ್, ಸ್ಟಾರ್ಕ್ ಡೆಡ್ಲಿ ಕಾಂಬಿನೇಷನ್ ಆಗುತ್ತೆ. ಉಳಿದಂತೆ ಗೆರಾಲ್ಡ್ ಕೋಟ್ಸಿ, ದಿಲ್ಶಾನ್ ಮಧುಶಂಕರ್, ಪ್ಯಾಟ್ ಕಮಿನ್ಸ್, ಮುಜಿಬುರ್ ರೆಹಮಾನ್ ಮೇಲೆ RCB
ಕಣ್ಣು ಹಾಕುತ್ತೆ. ಮುಂಬೈ ಇಂಡಿಯನ್ಸ್ ವಿಚಾರಕ್ಕೆ ಬಂದ್ರೆ ಹಾರ್ದಿಕ್ ಪಾಂಡ್ಯ ವಾಪಸ್ ಆಗಿರೋದ್ರಿಂದ ಮುಂಬೈ ಈ ಬಾರಿ ಸ್ಟ್ರಾಂಗ್ ಟೀಮ್ ಅನಿಸ್ಬೋದು. ಬಟ್ ಸ್ಟಿಲ್ ಸ್ಪಿನ್ ವಿಭಾಗದಲ್ಲಿ ಸ್ವಲ್ಪ ವೀಕ್ ಅನ್ಸುತ್ತೆ. ಮೇನ್ ಸ್ಪಿನ್ನರ್ ಆಗಿ ಪಿಯೂಷ್ ಚಾವ್ಲಾ ಒಬ್ಬರೇ ಇದ್ದಾರೆ. ಹೀಗಾಗಿ ಮುಂಬೈ RCB ಕೈಬಿಟ್ಟ ವನಿಂದು ಹಸರಂಗರನ್ನ ಟಾರ್ಗೆಟ್ ಮಾಡಬಹುದು. ಅದರಲ್ಲೂ RCBಲಿ ಹಸರಂಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು. ಹೀಗಾಗಿ ಇತಿಹಾಸದ ಪ್ರಕಾರ RCB ಪ್ಲೇಯರ್ಸ್ ಬೇರೆ ಟೀಮ್ನಲ್ಲಿ ಮಿಂಚೋ ಸಾಧ್ಯತೆ ಹೆಚ್ಚಿರುತ್ತೆ. ಉಳಿದಂತೆ ಒಬ್ಬ ಇಂಡಿಯನ್ ಓಪನರ್ ಪೇಸ್ ಬೌಲರ್ ಬೇಕು. ಬ್ಯಾರನ್ ಡ್ರಾಫ್ ರನ್ನ ಬಿಟ್ಟು ಉಳಿದೆಲ್ಲ ಫಾರಿನ್ ಪೇಸ್ ಬೌಲರ್ ಗಳನ್ನ ಮುಂಬೈ ಕೈ ಬಿಟ್ಟಿದೆ. ಹೀಗಾಗಿ ಒಂದಿಬ್ರು ಫಾರಿನ್ ಪೇಸರ್ ಗಳನ್ನ ಆಡ್ ಮಾಡೋಕೆ ನೋಡಬಹುದು. ಹೀಗಾಗಿ ಮುಂಬೈ ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್, ವನಿಂದು ಹಸರಂಗ, ಕೋಟ್ಸಿನ ಟಾರ್ಗೆಟ್ ಮಾಡೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಯಾವ ಆಟಗಾರ ಮೇಲೆ ಹೆಚ್ಚಿನ ದುಡ್ಡಿನ ಮಳೆ ಸುರಿಯೋ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಈ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿ ಮೊದಲು ಆಸ್ಟ್ರೇಲಿಯನ್ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ ಹೆಸರು ಬರುತ್ತೆ. ಕೊನೆಯದಾಗಿ ಸ್ಟಾರ್ಕ್ 2015ರಲ್ಲಿ RCB ಪರವಾಗಿ ಆಡಿದ್ರು. 8 ವರ್ಷದ ಬ್ರೇಕ್ ಬಳಿಕ ಸ್ಟಾರ್ಕ್ IPLಗೆ ವಾಪಸ್ ಆಗ್ತಿದ್ದಾರೆ. ಈಗಲೂ IPL ಆಡೋದಕ್ಕಿಂತ ಮುಂದಿನ T20 ವರ್ಲ್ಡ್ ಕಪ್ಗೆ ಪ್ರಿಪೇರ್ ಆಗೋಕೆ ಅವರು ಬಂದಿರೋ ಸಾಧ್ಯತೆನೇ ಹೆಚ್ಚು. ಪವರ್ ಪ್ಲೇ, ಡೆತ್ ಹೀಗೆ ಎಲ್ಲ ಚಾಲೆಂಜಿಂಗ್ ಟೈಮ್ನಲ್ಲೂ ಬಾಲ್ ಮಾಡ್ತಾರೆ. ಹೈ ಸ್ಪೀಡ್ನಲ್ಲಿ ನಾರ್ಮಲ್ ಸ್ವಿಂಗ್, ರಿವರ್ಸ್ ಸ್ವಿಂಗ್ ಎಲ್ಲ ಮಾಡ್ತಾರೆ. ಮಧ್ಯ ಮಧ್ಯ ಕಿಲಾಡಿಯಂತೆ ಪೇಸ್ ಚೇಂಜ್ ಮಾಡಿ ಸ್ಲೋ ಬಾಲ್ ಅನ್ನ ಕೂಡ ಹಾಕಿ ಕನ್ಫ್ಯೂಸ್ ಮಾಡ್ತಾರೆ. ಅಲ್ಲದೆ ಲೋವರ್ ಆರ್ಡರ್ನಲ್ಲಿ ಆಪತ್ತಿಗಾಗೋ ಒಳ್ಳೆ ಬ್ಯಾಟರ್ ಕೂಡ ಹೌದು. ಹೀಗಾಗಿ ಪ್ರೀಮಿಯರ್ ಫಾಸ್ಟ್ ಬೌಲರ್ಗೆ ಭಾರಿ ಡಿಮಾಂಡ್ ಇರುತ್ತೆ. ಇವರ ಬೇಸ್ ಪ್ರೈಸ್ 2 ಕೋಟಿ ಇದೆ. ಬಟ್ ಅದರ 5 ಪಟ್ಟು ಹೆಚ್ಚಿಗೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ರಚಿನ್ ರವೀಂದ್ರ ಉಳಿದಂತೆ ಕಳೆದ ವರ್ಲ್ಡ್ ಕಪ್ ಹೀರೋ, ಕರ್ನಾಟಕ ಮೂಲದ ಮನೆ ಮಗ, ಈಗ ನ್ಯೂಜಿಲೆಂಡ್ನ ಮನೆ ಮಗ ರಚಿನ್ ರವೀಂದ್ರಗೂ ಕೂಡ ಡಿಮ್ಯಾಂಡ್ ಇರುತ್ತೆ. ಸ್ಪಿನ್ ವಿರುದ್ಧ ಸಖತ್ತಾಗಿ ಬ್ಯಾಟ್ ಹಾಕ್ತಾರೆ, ಬ್ಯಾಕ್ ಫುಟ್ನಲ್ಲಿ ಚೆನ್ನಾಗಿ ಆಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಡಿಯನ್ ಕಂಡೀಷನ್ಸ್ಗೆ ಬೇಗ ಅಡ್ಜಸ್ಟ್ ಆಗ್ತಾರೆ. ಯಾಕಂದರೆ ಈ ಹಿಂದೆ ಅವರು ತಮ್ಮ ಹಟ್ ಹಾಕ್ಸ್ ಕ್ಲಬ್ ಟೀಮ್ ಜೊತೆಗೆ ಹಲವಾರು ಸಲ ಭಾರತಕ್ಕೆ ಬಂದು ಆಡಿದ್ರು. ಹೀಗಾಗಿ ಆ ಅಡ್ವಾಂಟೇಜ್ ಇದೆ. ಜೊತೆಗೆ ಲೆಫ್ಟ್ ಆರ್ಮ್ ಬೌಲರ್, ಬೌಲಿಂಗ್ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡೋ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ನೆಕ್ಸ್ಟ್ ಗೆರಾಲ್ಡ್ ಕೋಟ್ಸಿ, ದಕ್ಷಿಣ ಆಫ್ರಿಕಾದ ಈ ರ್ಯಾಂಬೋ ಬಾಯ್ ಗೆರಾಲ್ಡ್ ಕೋಟ್ಸಿ ಕೂಡ ಸಖತ್ ಡಿಮಾಂಡ್ನ ಹೊಂದಿದ್ದಾರೆ. ಈಗ 23 ವರ್ಷದ ಈತ ವರ್ಲ್ಡ್ ಕಪ್ನಲ್ಲಿ ನಿರಂತರವಾಗಿ 140+ ಸ್ಪೀಡ್ನಲ್ಲಿ ಬೌಲಿಂಗ್ ಮಾಡಿದ್ರು. 20 ವಿಕೆಟ್ ತಗೊಂಡಿದ್ರು. ಅಟ್ಯಾಕಿಂಗ್ ಬೌಲರ್, T20ಯಲ್ಲೂ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಕೋಟ್ಸಿ ಟ್ಯಾಲೆಂಟ್ ಗುರುತಿಸಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ದಕ್ಷಿಣ ಆಫ್ರಿಕಾದ SA20 ಮತ್ತು ಅಮೆರಿಕದ ಮೇಜರ್ ಲೀಗ್ ಕ್ರಿಕೆಟ್ನಲ್ಲಿ ತನ್ನ ಸೂಪರ್ ಕಿಂಗ್ಸ್ ತಂಡದಲ್ಲಿ ಆಡಿಸಿದೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಆ 2 ಲೀಗ್ನಲ್ಲಿ ಸೂಪರ್ ಕಿಂಗ್ಸ್ ತಂಡದ ಕ್ಯಾಪ್ಟನ್ ಫಾಫ್ ಡುಪ್ಲೆಸಿಸ್ ಆಗಿದ್ರು. ಸದ್ಯ ಅವರು RCBಗೂ ಕ್ಯಾಪ್ಟನ್. ಏನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ RCB, ಚೆನ್ನೈ ಇಬ್ಬರಿಗೂ ಕೂಡ ಒಬ್ಬ ಓವರ್ಸೀಸ್ ಫಾಸ್ಟ್ ಬೌಲರ್ ಬೇಕು. ಹೀಗಾಗಿ ಇಬ್ರು ಕೋಟ್ಸಿಗೆ ಕೋರ್ಟ್ ಮಾಡುವ ಅಥವಾ ಬಿಡ್ಡಿಂಗ್ ವಾರ್ ನಡೆಸೋ ಸಾಧ್ಯತೆ ಹೆಚ್ಚು. ಉಳಿದಂತೆ ವನಿಂದು ಹಸರಂಗ, ಡ್ಯಾನಿಲ್ ಮಿಶೆಲ್, ಹರ್ಷಲ್ ಪಟೇಲ್ IPL ತಂಡಗಳಿಂದ ಸಿಕ್ಕಾಪಟ್ಟೆ ಡಿಮಾಂಡ್ ಅನ್ನ ಕಾಣಬಹುದು. ಅತ್ತ ಅನ್ಕ್ಯಾಪ್ಡ್ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡದವರ ಪಟ್ಟಿಯಲ್ಲಿ ತಮಿಳುನಾಡಿನ ಶಾರುಖ್ ಖಾನ್, ಅರ್ಶಿನ್ ಕುಲಕರ್ಣಿ, ಕಾರ್ತಿಕ್ ಕ್ಯಾಗೆ ಸರ್ಪ್ರೈಸ್ ಹಿಟ್ ಆಗಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು IPL ಮಿನಿ ಹರಾಜಿಗೆ ಸಂಬಂಧಪಟ್ಟ ಹಾಗೆ ಮಿನಿ ಅಂಡ್ ಕ್ವಿಕ್ ಅಪ್ಡೇಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.